2014ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಭಾರೀ ಬಹುಮತದೊಂದಿಗೆ ಕೇಂದ್ರದಲ್ಲಿ ಸರ್ಕಾರ ರಚಿಸಿದವು. ನಂತರದ ಲೋಕಸಭಾ ಚುನಾವಣೆಯಲ್ಲಿ ಇವರೇ ಬಹುಮತ ಪಡೆದು ಅಧಿಕಾರದಲ್ಲಿದ್ದಾರೆ. ಈ ಎರಡೂ ಅವಧಿಯಲ್ಲೂ ವಿಪಕ್ಷಗಳು ನರೇಂದ್ರ ಮೋದಿ ಮತ್ತು ಎನ್ಡಿಎ ಒಕ್ಕೂಟದ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡುತ್ತಲೇ ಇದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿಯವರಂತೂ ಆರೋಪ ಮಾಡುವ ನೆಪದಲ್ಲಿ ನರೇಂದ್ರ ಮೋದಿಯವರನ್ನು ನೆನಪು ಮಾಡಿಕೊಳ್ಳುತ್ತಲೇ ಇರುತ್ತಾರೆ. ಇವರು ಮೋದಿಯ ಹೆಸರು ಎಷ್ಟು ಬಾರಿ ಹೇಳಿದ್ದಾರೆ ಎಂದರೆ ಸಾಮಾಜಿಕ ಜಾಲತಾಣದಲ್ಲಿ ಇವರನ್ನು ಬಿಜೆಪಿಯ ಅಘೋಷಿತ ಸ್ಟಾರ್ ಪ್ರಚಾರಕ ಎಂಬಂತೆ ಬಿಂಬಿಸುತ್ತಿದ್ದಾರೆ. ಅವರು ಎಷ್ಟೇ ಆರೋಪ ಮಾಡಿದರೂ ಮೋದಿಯ ಜನಪ್ರಿಯತೆ ಕುಗ್ಗಿಸಲು ಸಾಧ್ಯವಾಗಿಲ್ಲ. ಆದರೆ ನರೇಂದ್ರ ಮೋದಿ ಒಂದು ಸಲವೂ ಸಹ ರಾಹುಲ್ ಗಾಂಧಿಯ ಹೆಸರನ್ನು ಹೇಳಿಲ್ಲ. ಅವರು ಕಾಂಗ್ರೆಸ್ ಎಂದೇ ಸಂಬೋಧಿಸುತ್ತಾರೆ. ಯಾಕೆ ಎಂದು ಉತ್ತರ ಹುಡುಕುತ್ತಾ ಹೋದರೆ ಒಂದು ಐತಿಹಾಸಿಕ ಮತ್ತು ಮನೋವೈಜ್ಞಾನಿಕ ಕಾರಣ ಸಿಗುತ್ತದೆ. ಒಂದು ಕಾಲದಲ್ಲಿ ಬಿಜೆಪಿ ಮಾಡಿದ ಅವಾಂತರ ತನ್ನಿಂದ ನಡೆಯಬಾರದು ಎಂದು ಜಾಗೃತಿ ವಹಿಸುತ್ತಿದ್ದಾರೆ ಎಂದು ಹೇಳಬಹುದು. ಅಷ್ಟಕ್ಕೂ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಹೆಸರನ್ನು ಏಕೆ ಹೇಳುವುದಿಲ್ಲ? ಬಿಜೆಪಿ ಮಾಡಿದ ಎಡವಟ್ಟಾದರೂ ಏನು? ತಿಳಿಯೋಣ ಈ ಒಂದು ವಿಡಿಯೋದಲ್ಲಿ. ನರೇಂದ್ರ ಮೋದಿ ರಾಜಕೀಯಕ್ಕೆ ಬಂದಾಗಿನಿಂದ ಅವರ ವಿರುದ್ಧ ಟೀಕೆಗಳು ಬರುತ್ತಲೇ ಇದೆ. ಹೆಚ್ಚಿನವುಗಳು ವೈಯಕ್ತಿಕ ಟೀಕೆಗಳು. ಮೋದಿಯವರ ವಿಶೇಷತೆ ಏನೆಂದರೆ ಅವರು ವೈಯಕ್ತಿಕ ಟೀಕೆ ಮಾಡುವುದಿಲ್ಲ. ಅಷ್ಟೇ ಅಲ್ಲದೆ ವೈಯಕ್ತಿಕ ಟೀಕೆಗಳಿಗೆ ಉತ್ತರಿಸುವುದೂ ಇಲ್ಲ. ಅವರು ವೈಯಕ್ತಿಕವಾಗಿ ಟೀಕೆ ಮಾಡದೆ ಪಕ್ಷಗಳ ಹೆಸರು ಹೇಳುತ್ತಾರೆ. ಉದಾಹರಣೆಗೆ ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿಯವರ ಹೆಸರು ಉಲ್ಲೇಖ ಮಾಡಿ ಎಷ್ಟು ಸಲ ಟೀಕೆ ಮಾಡಿದರೂ ಒಮ್ಮೆಯೂ ಸಹ ಅಪ್ಪಿತಪ್ಪಿಯೂ ರಾಹುಲ್ ಗಾಂಧಿ ಹೆಸರನ್ನು ಹೇಳಲಿಲ್ಲ. ಇದಕ್ಕೆ ಒಂದು ಮನೋವೈಜ್ಞಾನಿಕ ಕಾರಣ. ಮತ್ತು 1980ರಲ್ಲಿ ಮಹಾರಾಷ್ಟ್ರದ ವಾಶಿಂ ಕ್ಷೇತ್ರದಲ್ಲಿ ವಾಜಪೇಯಿ ಅವರು ಮಾಡಿದ ಎಡವಟ್ಟು ತನ್ನಿಂದ ಆಗಬಾರದು ಎಂದು ನರೇಂದ್ರ ಮೋದಿಯವರು ಜಾಗೃತಿ ವಹಿಸುತ್ತಿದ್ದಾರೆ ಎಂದು ಹೇಳಬಹುದು. ನಾವು ಒಬ್ಬ ವ್ಯಕ್ತಿಯ ಹೆಸರನ್ನು ಪದೇ ಪದೇ ಸಾರ್ವಜನಿಕವಾಗಿ ಉಲ್ಲೇಖ ಮಾಡಿದರೆ ಪರೋಕ್ಷವಾಗಿ ನಾವೇ ಅವರನ್ನು ಮುನ್ನೆಲೆಗೆ ತಂದಂತಾಗುತ್ತದೆ. ನಮ್ಮ ಉದ್ದೇಶವೇನೇ ಇರಬಹುದು. ಅದರಲ್ಲೂ ಯಾವುದೇ ಸಾಕ್ಷ್ಯಾಧಾರವಿಲ್ಲದೆ ಅಥವಾ ತಾನು ಮಾಡಿದ ಆರೋಪಕ್ಕೆ ಸಾಕ್ಷ್ಯಾಧಾರ ನೀಡಲು ವಿಫಲವಾದರೆ ಅಥವಾ ಹೆಚ್ಚು ಜನಪ್ರಿಯವಲ್ಲದ ವ್ಯಕ್ತಿಯ ಹೆಸರನ್ನು ಸಮಾಜದಲ್ಲಿ ಹೆಚ್ಚಿನವರಿಗೆ ಗೊತ್ತಿರುವ ವ್ಯಕ್ತಿಯೊಬ್ಬ ಪ್ರಶಂಸೆ ಮಾಡಲು ಅಥವಾ ಟೀಕಿಸಲು ಆ ವ್ಯಕ್ತಿಯ ಹೆಸರನ್ನು ಉಲ್ಲೇಖ ಮಾಡಿದರೆ ಸಹಜವಾಗಿಯೇ ಜನಪ್ರಿಯವಲ್ಲದ ವ್ಯಕ್ತಿ ಸಮಾಜದಲ್ಲಿರುವ ಎಲ್ಲರಿಗೂ ಕಾಣಿಸುತ್ತಾನೆ. ಎಲ್ಲರೂ ಆ ವ್ಯಕ್ತಿಯ ಹೆಸರನ್ನು ಹೇಳಲು ಆ ವ್ಯಕ್ತಿಯ ಬಗ್ಗೆ ಮಾತನಾಡಲು ಆರಂಭಿಸುತ್ತಾರೆ. ಏಕೆಂದರೆ ಈಗಾಗಲೇ ಜನಪ್ರಿಯವಾದ ವ್ಯಕ್ತಿ ಜನರಿಗೆ ಯಾರೆಂದೇ ಗೊತ್ತಿಲ್ಲದ ವ್ಯಕ್ತಿಯ ಹೆಸರನ್ನು ಹೇಳುತ್ತಿದ್ದಾನೆಂದರೆ ಆ ವ್ಯಕ್ತಿ ಒಬ್ಬ ಸಮರ್ಥ ವ್ಯಕ್ತಿ ಎಂದು ಪರಿಗಣಿಸಿದ್ದಾನೆ. ತನ್ನ ಸಮಾನ ಅಥವಾ ತನಗಿಂತಲೂ ಬಲಿಷ್ಠನೆಂದು ಭಾವಿಸಿದ್ದಾನೆ ಎಂದು ಜನ ಭಾವಿಸುತ್ತಾರೆ. ಈ ನಿಯಮ ರಾಜಕೀಯದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಎಲ್ಲಾ ಕ್ಷೇತ್ರಗಳಲ್ಲೂ ಅನ್ವಯಿಸುತ್ತದೆ, ವೈಯಕ್ತಿಕ ಜೀವನದಲ್ಲಿಯೂ ಸಹ. ಆದ್ದರಿಂದ ಒಬ್ಬ ವ್ಯಕ್ತಿಯ ಬೆನ್ನಿನ ಹಿಂದೆ ಜನ ಮಾತನಾಡಿದರೆ ತಲೆ ಕೆಡಿಸಿಕೊಳ್ಳಬಾರದು ಎಂದು ಹೇಳಲಾಗುತ್ತದೆ. ಇನ್ನು ಮೋದಿ ರಾಹುಲ್ ಗಾಂಧಿ ಹೆಸರನ್ನು ಹೇಳುವುದಿಲ್ಲ. ಇದಕ್ಕೆ ಮೋದಿಯವರು ಕಾರಣ ನೀಡಿಲ್ಲ. ಇದಕ್ಕೆ ನಾವೇ ಕೆಲವು ಸಂಭವನೀಯ ಕಾರಣವನ್ನು ಹೇಳಬಹುದು. ರಾಹುಲ್ ಗಾಂಧಿ ಹೆಸರನ್ನು ಹೇಳುವುದು ಕ್ಷುಲ್ಲಕ ರಾಜಕೀಯ ಗಲಾಟೆಗಳಿಗೆ ಕಾರಣವಾಗಬಹುದು. ಇದು ಮೋದಿಯವರಿಗೆ ಇಷ್ಟವಿಲ್ಲ. ಅಷ್ಟೇ ಅಲ್ಲದೆ ಈಗಿನ ಮಾಧ್ಯಮಗಳು ಇದನ್ನೇ ತಮ್ಮ TRPಗಾಗಿ ಬಳಸಿಕೊಳ್ಳಬಹುದು. ಆದ್ದರಿಂದ ತಮ್ಮ ಸರ್ಕಾರದ ನೀತಿಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ಬರುತ್ತಿದೆಯಾ ಎಂದು ಪ್ರಧಾನಿ ಗಮನವಹಿಸುತ್ತಿದ್ದಾರೆ. ವೈಯಕ್ತಿಕ ದಾಳಿಯಲ್ಲಿ ತೊಡಗುವುದು ಅಂದರೆ ವೈಯಕ್ತಿಕ ಟೀಕೆ ಮಾಡುವುದು ರಾಜಕಾರಣಿ ತನ್ನ ಇಮೇಜ್ ಕಳೆದುಕೊಳ್ಳಲು ಪರೋಕ್ಷವಾಗಿ ಸಹಾಯ ಮಾಡುತ್ತದೆ. ಮತ್ತೊಂದು ಕಾರಣವೇನೆಂದರೆ ರಾಹುಲ್ ಗಾಂಧಿ ಹೆಸರನ್ನು ಉಲ್ಲೇಖ ಮಾಡುವುದು ಮೋದಿಗೂ ಇಷ್ಟವಿಲ್ಲ ಎನ್ನಬಹುದು. ಏಕೆಂದರೆ ಇಬ್ಬರೂ ಸಹ ಬೇರೆ ಬೇರೆ ರಾಜಕೀಯ ಪಕ್ಷ ಪ್ರತಿನಿಧಿಸುತ್ತಾರೆ. ಮೋದಿಯವರು ಈಗಾಗಲೇ ಜನಪ್ರಿಯ ವ್ಯಕ್ತಿ. ಚಿಕ್ಕ ಮಕ್ಕಳಿಗೂ ಮೋದಿ ಯಾರೆಂದು ಗೊತ್ತು. ಮೋದಿ ಅಚ್ಚರಿದಾಯಕ ನಿರ್ಧಾರಗಳಿಗೆ ಫೇಮಸ್. ಒಂದು ವೇಳೆ ರಾಹುಲ್ ಗಾಂಧಿಯ ಹೆಸರು ಉಲ್ಲೇಖ ಮಾಡಿ ವೈಯಕ್ತಿಕ ಟೀಕೆ ಮಾಡಿದರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅನ್ನು ತನ್ನ ಮತ್ತು ತನ್ನ ಪಕ್ಷಕ್ಕೆ ಪರ್ಯಾಯ ಎಂದು ಬಿಂಬಿಸಿದಂತೆ ಆಗುತ್ತದೆ.
ಗುಲಾಂ ನಬಿ ಆಜಾದ್ ಅವರು ತಮ್ಮ ಆತ್ಮಚರಿತ್ರೆಯಾದ ಆಜಾದ್ ಎಂಬ ಕೃತಿಯಲ್ಲಿ ರಾಹುಲ್ ಗಾಂಧಿಯು ನರೇಂದ್ರ ಮೋದಿಯ ಹೆಸರು ಉಲ್ಲೇಖ ಮಾಡುವುದು ಕಾಂಗ್ರೆಸ್ನ ಸದಸ್ಯರು ನೀಡಿದ ಸಲಹೆ ರಾಹುಲ್ ಗಾಂಧಿಗೆ ಇಷ್ಟವಾಗದಿದ್ದರೆ ಅವರನ್ನು ಬಿಜೆಪಿಯೊಂದಿಗೆ ನರೇಂದ್ರ ಮೋದಿಯವರೊಂದಿಗೆ ರಾಜಕೀಯವಾಗಿ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂದು ಭಾವಿಸುವುದು ಕಾಂಗ್ರೆಸ್ನ ಇಂದಿನ ಸ್ಥಿತಿಗೆ ಪ್ರಮುಖ ಕಾರಣ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ಅನ್ನು ಪುನರುತ್ಥಾನ ಮಾಡಲು G23 ಎಂಬ ಗ್ರೂಪ್ ಕಾಂಗ್ರೆಸ್ನಲ್ಲಿ ಹುಟ್ಟಿಕೊಂಡಿತು. ಅವರು ನೀಡಿದ ಸಲಹೆಯನ್ನು ರಾಹುಲ್ ಗಾಂಧಿ ಒಪ್ಪಿಕೊಳ್ಳಲಿಲ್ಲ. ಅಷ್ಟೇ ಅಲ್ಲದೆ ನರೇಂದ್ರ ಮೋದಿಯವರು ಹೇಳಿದ್ದಕ್ಕೆ ನೀವು ಪತ್ರ ಬರೆದಿದ್ದೀರಿ, ಇದು ಮೋದಿಯ ಷಡ್ಯಂತ್ರ ಎಂದಿದ್ದರಂತೆ. ಮೊದಲು ಹೀಗಿರಲಿಲ್ಲ. ಮೊದಲು ಟೀಕೆ ಮಾಡಿದರೆ ನಮ್ಮ ಮಾತು ಕೇಳುತ್ತಿದ್ದರು, ಆ ನಂತರ ತಮ್ಮ ನಿರ್ಧಾರ ತಿಳಿಸುತ್ತಿದ್ದರು. ರಾಹುಲ್ ಗಾಂಧಿ ಹಾಗಲ್ಲ. ಅವರು ಬೇರೆಯವರ ಮಾತು ಕೇಳುವುದಿಲ್ಲ, ಕೇಳಿಸಿಕೊಂಡರೂ ಅದಕ್ಕೆ ಮಹತ್ವ ನೀಡುವುದಿಲ್ಲ. ಜೊತೆಗೆ ದಿನವೂ ನರೇಂದ್ರ ಮೋದಿಯನ್ನು ನೆನಪಿಸಿಕೊಳ್ಳುತ್ತಾರೆ. ಅದರ ಬದಲು ದೇವರ ಭಜನೆ ಮಾಡಿದ್ದರೆ ದೇವರು ಪ್ರತ್ಯಕ್ಷನಾಗಿ ವರವನ್ನಾದರೂ ನೀಡುತ್ತಿದ್ದ. 1980ರಲ್ಲಿ ಮಹಾರಾಷ್ಟ್ರದ ವಾಶಿಂ ಎಂಬ ಕ್ಷೇತ್ರದಿಂದ ನಾನು ಲೋಕಸಭೆಗೆ ಸ್ಪರ್ಧಿಸಿದೆ. ಇಂದಿರಾ ಗಾಂಧಿಯವರು ನಾನು ಬಂದು ನಿಮ್ಮ ಪರವಾಗಿ ಪ್ರಚಾರ ಮಾಡಲ ಎಂದು ಕೇಳುತ್ತಾರೆ. ದಯವಿಟ್ಟು ಬರಬೇಡಿ, ಏಕೆಂದರೆ ನನಗೆ ಗೊತ್ತು ನಾನು ಸೋಲುತ್ತೇನೆ. ದಯವಿಟ್ಟು ಪ್ರಚಾರಕ್ಕೆ ಬಂದು ನಿಮ್ಮ ಅಮೂಲ್ಯ ಸಮಯ ಹಾಳು ಮಾಡಬೇಡಿ ಎಂದಿದ್ದೆ. ಏಕೆಂದರೆ ಪ್ರಚಾರ ಮಾಡುವಾಗ ಗರಿಷ್ಠ 1,000 ಜನ ಸೇರುತ್ತಿದ್ದರು. 2 ದಿನದ ನಂತರ ಬಂದ ವಾಜಪೇಯಿ ತಮ್ಮ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡುವಾಗ 4-5 ಬಾರಿ ಆಜಾದರ ಅಂದರೆ ನನ್ನ ಹೆಸರು ಹೇಳಿದರು. ಕಾಶ್ಮೀರದಿಂದ ಒಬ್ಬ ವ್ಯಕ್ತಿಯನ್ನು ತಂದು ಇಲ್ಲಿ ಚುನಾವಣಾ ಅಭ್ಯರ್ಥಿ ಮಾಡಿದ್ದಾರೆ, ಇಲ್ಲಿ ಯಾರೂ ಕಾಣಿಸಲಿಲ್ಲವ ಕಾಂಗ್ರೆಸ್ನವರಿಗೆ ಎಂದು ಟೀಕಿಸಿದರು. ನಂತರ ಬಂದವರೆಲ್ಲರೂ ಗುಲಾಂ ನಬಿ ಆಜಾದರ ಹೆಸರು ಪ್ರಸ್ತಾಪಿಸುತ್ತಾರೆ. ಇದರಿಂದ ಆಜಾದರ ಹೆಸರು ಜನಪ್ರಿಯವಾಯಿತು. ಕಾಶ್ಮೀರದ ಒಬ್ಬ ವ್ಯಕ್ತಿ ಇಲ್ಲಿ ಚುನಾವಣೆಗೆ ನಿಂತಿದ್ದಾರಂತೆ ಎಂಬ ವಿರೋಧ ಪಕ್ಷದವರ ಮಾತು ನನಗೆ ವರದಾನವಾಯಿತು. ವಿರೋಧ ಪಕ್ಷದವರ ಪ್ರಚಾರದಿಂದಾಗಿ ನಾನು ಗೆದ್ದೆ. ಇದೇ ರೀತಿ ರಾಹುಲ್ ಗಾಂಧಿಯವರು ಮೋದಿ 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 ಎಂದು ತಮಗೆ ನಷ್ಟ ಮಾಡಿಕೊಳ್ಳುತ್ತಿದ್ದಾರೆ, ಮೋದಿಯವರಿಗೆ ಲಾಭ ಮಾಡುತ್ತಿದ್ದಾರೆ. ಅಂದು ವಾಜಪೇಯಿ ಮಾಡಿದ ಎಡವಟ್ಟು ತನ್ನಿಂದ ನಡೆಯಬಾರದು ಎಂದು ಮೋದಿ ಜಾಗೃತಿ ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.